ಬಾಂಗ್ಲಾ ವಲಸಿಗರು ದೇಶದೊಳಗೆ ಬಂದು ದೇಶದ್ರೋಹಿ ಚಟುವಟಿಕೆಗಳೆಲ್ಲ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿಯ ಆಧಾರ್ ಕಾರ್ಡ್ ಅನ್ನೇ ಮಾಡಿಕೊಂಡು ಆರಾಮಾಗಿ ಜೀವಿಸ್ತಿದ್ದಾರೆ. ಅವರಿಗೆ ಲೋನ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಇದನ್ನು ವಿರುದ್ಧ ಮಾತಾಡ್ಲಿಕ್ಕೆ ಬಂದ್ರೆ ಅವ್ರ ಮೇಲೆ ಕೇಸ್ ಆಗ್ತಾ ಇದ್ದಾರೆ. ಬಾಂಗ್ಲಾದಿಂದ ವಲಸೆ ಬಂದವರು ಇಲ್ಲಿ ಕೆಲಸ ಮಾಡಿ ರಾಜಾರೋಷದಿಂದ ಇದ್ದಾರೆ. ಅವರು ಅವರಿಗೆ ಹೆಲ್ಪ್ ಮಾಡೋ ನಮ್ಮ ಅಧಿಕಾರಿಗಳನ್ನ ಫಸ್ಟ್ ನಾವು ಹಿಡಿಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇವರಿಗೆ ಆಧಾರ್ ಅದೇನ್ ಬೇಕು, ನಮ್ದು ಗೌರ್ಮೆಂಟ್ ಡಾಕ್ಯುಮೆಂಟ್, ಚಿಲ್ಲರೆ ಹಣಕ್ಕೋಸ್ಕರ ಅವರನ್ನು ಅವರು ದೇಶಕ್ಕೆ ಹೋಗಿ ಮಾರಿ ನಮ್ಮ ದೇಶದ ಅನ್ನ ತಿಂದು ನಮ್ಮಕ್ಕೆ ಬಗೆಯುವ ರೀತಿಯಲ್ಲಿ ಇದ್ದಾರೆ. ಇದು ಹಣಕ್ಕೋಸ್ಕರ ಈ ಕೆಲಸ ಮಾಡ್ಲಿಕ್ಕೆ ಹೋಗಿ ಮುಂದೆ ನಮ್ಮ ದೇಶವನ್ನೇ ಮಾರುವಂತ ಪರಿಸ್ಥಿತಿ ಬರಬಹುದು. ಇದನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿ ಇದರ ಬಗ್ಗೆ ಒಂದು ಕ್ರಮ ಕೈಗೊಳ್ಳುವುದು ಒಳ್ಳೆಯದು. ವೋಟ್ ಬ್ಯಾಂಕ್ ಅಂತ ಹೋದ್ರೆ ಮುಂದೊಂದು ದಿನ ನಾವು ಹೊರಗೆ ಹೋಗಿ ನಿಲ್ಬೇಕು ಅಂತ ಆಗುವಂತ ಪರಿಸ್ಥಿತಿ ಬರಬಹುದು. ಬಾಂಗ್ಲಾ ವಲಸಿಗರು ದೇಶದೊಳಗೆ ಬಂದು ದೇಶದ್ರೋಹಿ ಚಟುವಟಿಕೆಗಳೆಲ್ಲ ಭಾಗಿಯಾಗ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಇಲ್ಲಿಯ ಆಧಾರ್ ಕಾರ್ಡ್ ಅನ್ನೇ ಮಾಡಿಕೊಂಡು ಆರಾಮಾಗಿ ಜೀವಿಸ್ತಿದ್ದಾರೆ. ಅವರಿಗೆ ಲೋನ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಇದನ್ನು ವಿರುದ್ಧ ಮಾತಾಡ್ಲಿಕ್ಕೆ ಬಂದ್ರೆ ಅವ್ರ ಮೇಲೆ ಕೇಸ್ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಂತ ಅನಿಸುತ್ತೆ? ಅದೇ ಇತ್ತೀಚೆಗೆ ನೋಡಿದ ಪ್ರಕಾರ ನಮ್ಮ ಪುನೀತ್ ಕೆರೆಯಳ್ಳವರು ಇದ್ರ ಬಗ್ಗೆ ತುಂಬಾ ಹೋರಾಡ್ತಿದ್ದಾರೆ. ಅದ್ರ ಬಗ್ಗೆ ಯಾರು ಹೋರಾಡ್ತಿದ್ದಾರೆ ಅವರಿಗೆ ಈಗ ಶಿಕ್ಷೆ ಆಗ್ತಾ ಉಂಟು. ಬಟ್ ಈ ಬಾಂಗ್ಲಾದಿಂದ ವಲಸೆ ಬಂದವರು ಇಲ್ಲಿ ಕೆಲಸ ಮಾಡಿ ರಾಜಾರೋಷದಿಂದ ಇದ್ದಾರೆ. ಅವರಿಗೆ ಹೆಲ್ಪ್ ಮಾಡೋ ನಮ್ಮ ಅಧಿಕಾರಿಗಳನ್ನ ಫಸ್ಟ್ ನಾವು ಹಿಡಿಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇವರಿಗೆ ಆಧಾರ್ ಅದೇನ್ ಬೇಕು, ನಮ್ದು ಗೌರ್ಮೆಂಟ್ ಡಾಕ್ಯುಮೆಂಟ್, ಚಿಲ್ಲರೆ ಹಣಕ್ಕೋಸ್ಕರ ಅವರನ್ನು ಅವರು ದೇಶಕ್ಕೆ ಹೋಗಿ ಮಾರಿ ಇಂಥವರಿಗೆ ಒಂದು ಪ್ರಜಾಪ್ರಭುತ್ವದ ಅಂತ ಹೇಳ್ತಾರೆ ನಿಮ್ಮದು ಐಡೆಂಟಿಟಿ ಕಾರ್ಡ್ ಕೊಟ್ಟು ಅವರಿಗೆ ಈ ಸಾಲ, ಈ ಮುದ್ರಾ ಸ್ಕೀಮ್ ತರ ತಕೊಂಡು ನಮ್ಮ ದೇಶದ ಅನ್ನ ತಿಂದು ನಮ್ಮಕ್ಕೆ ಬಗೆಯುವ ರೀತಿಯಲ್ಲಿ ಇದ್ದಾರೆ. ಬಾಂಗ್ಲಾದೇಶರನ್ನು ಬಂದು ಇಲ್ಲಿ ಅನೈತಿಕ ಅಕ್ರಮ ಚಟುವಟಿಕೆಗಳು ಒಳಗೆ ಅವರನ್ನು ಹಿಡಿಯುವುದಲ್ಲದೆ ಮುಖ್ಯವಾಗಿ ಅವರಿಗೆ ಹೆಲ್ಪ್ ಮಾಡುವ ನಮ್ಮ ಅಧಿಕಾರಿಗಳನ್ನು ಹಿಡಿಯುವುದು ನನ್ನ ಅಭಿಪ್ರಾಯ. ಅವರೆಷ್ಟು ಅಪಾಯಕಾರಿ ಅಂತ ಅನಿಸ್ತದೆ. ಬಾಂಗ್ಲಾ ವಲಸಿಗರು ದೇಶಕ್ಕೆ ಬಂದು ಇಷ್ಟೆಲ್ಲ ಚಟುವಟಿಕೆಗಳೆಲ್ಲ ಆರಾಮಾಗಿ ಜೀವಿಸ್ತಾ ಇದ್ದಾರೆ. ಇದು ಮುಂದುವರಿದ್ರೆ ಯಾವ ರೀತಿ ದೇಶಕ್ಕೆ ಅಪಾಯ ಕಾದಿದೆ ಅಂತ? ಅದೇ ಇಡೀ ಜಗತ್ತಿನಲ್ಲಿ ಗೊತ್ತಿದ್ದ ವಿಷಯ. ಹಿಂದೂ ರಾಷ್ಟ್ರ ಇರುವುದು, ಹಿಂದೂಗಳಿಗಿರುವಂತ ರಾಷ್ಟ್ರ ಹೇಳಿದ್ರೆ ನಮ್ಮ ಭಾರತ ಮಾತ್ರ. ಅದನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ನಾವು ಈಗಲೇ ಹೋರಾಡಬೇಕಾಗ್ತದೆ. ಇಲ್ಲದಿದ್ದರೆ ಮುಂದಿನ ಕಾಲಘಟ್ಟದಲ್ಲಿ ಹಿಂದೂಗಳಿಗೆ ತುಂಬಾ ಅಪಾಯಕಾರಿ ಉಂಟು. ಸರ್, ಅವರ ಆಲೋಚನೆ ಏನಾಗಿರ್ಬೋದು? ಭಾರತದಲ್ಲಿ ಬಂದು ಯಾವ ರೀತಿ ಅವರು ಭಾರತದ ವಿಷಯಗಳನ್ನು ಬೇರೆ ಕಡೆ ಪಸರಿಸುವ ಆಯೋಚನೆಯಲ್ಲಿ ಬಂದಿರಬಹುದು, ಏನಂತ ಅನಿಸ್ತದೆ? ಯಾವ ರೀತಿ ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಬೇಕಂತ? ಅದೇ ಕಠಿಣ ಕ್ರಮ ಹೇಳಿದಾಗ ಈ ನೋಡಿ ಅಸ್ಸಾಂ ಆ ಕಡೆ ಭಾಗದಲ್ಲೆಲ್ಲ ನಮ್ಮ ಹೋಮ್ ಮಿನಿಸ್ಟರ್ ಅವರು ಆಲ್ರೆಡಿ ಅವರನ್ನು ಗಡೀಪಾರು ಮಾಡ್ತಿದ್ದಾರೆ. ಅದೇ ಕಾರ್ಯಕ್ರಮವನ್ನು ನಾವು ಕೂಡ ನಮ್ಮಿಂದ ಎಷ್ಟಾಗ್ತದೆ ನಮ್ಮ ಆಸುಪಾಸುಗಳಲ್ಲಿ ಇಂಥವ್ರು ಯಾರದಿದ್ದರೆ ಗುರುತಿಸಿ ಇನ್ಫಾರ್ಮೇಶನ್ ಕೊಟ್ಟು ಅವರನ್ನು ಗಡೀಪಾರು ಮಾಡೋದು ಅತಿ ಉತ್ತಮ. ಸರ್, ರಾಜ್ಯದಲ್ಲಿ ಅದೆಷ್ಟು ಜನ ಆರಾಮಾಗಿ ಜೀವಿಸ್ತಾ ಇದ್ದಾರೆ, ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಏನಂತ ಹೇಳ್ತೀರಾ? ಸರ್ಕಾರ ಇದರ ಬಗ್ಗೆ, ಸರ್ಕಾರಕ್ಕೆ ಈ ವಿಷಯಗಳೇ ಬೇಡುವ, ದೇಶದ ಭದ್ರತೆ ಬೇಡುವ, ರಾಜ್ಯದ ಭದ್ರತೆ ಬೇಡುವ? ಪ್ರೆಸೆಂಟ್ ನಡೀತಿರುವ ಈ ಕರ್ನಾಟಕ ಸರ್ಕಾರಕ್ಕೆ ಅವರಿಂದಲೇ ಸರ್ಕಾರ ನಡೀತುಂಟು. ಎಕ್ಸಾಂಪಲ್ ವೋಟ್ ಬ್ಯಾಂಕಿಂಗ್. ಅದಕ್ಕೋಸ್ಕರ ನಮ್ಮ ಈಗಿನ ಪ್ರೆಸೆಂಟ್ ಸರ್ಕಾರ ಅದರ ಮೇಲೆ ತಲೆ ಹೊಡ್ತಾ ಇಲ್ಲ. ಅವರಿಗೆ ಬೇಕಾದದ್ದು ಅವರ ವೋಟ್ ಬ್ಯಾಂಕಿಂಗ್. ಯಾಕೆಂದ್ರೆ ಅವರಿಗೆ ವೋಟರ್ ಕಾರ್ಡ್ ಅದು ಇದು ಎಲ್ಲ ಸಿಕ್ಕಿ ಆಗಿದೆ. ಅಷ್ಟನ್ನು ಅವರು ಹೊರಗೆ ಹಾಕಿದ್ರೆ ಅವರ ವೋಟ್ ಬ್ಯಾಂಕಿಗೆ ಪೆಟ್ಟು ಬೀಳ್ತದೆ. ಆ ಕಾರಣದಿಂದಾಗಿ ಈಗಿನ ಪ್ರೆಸೆಂಟ್ ಸರ್ಕಾರ ಅದರ ಮೇಲೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇದು ನಮ್ಮ ಈ ಭಾರತಕ್ಕೆ ತುಂಬಾ ಅಪಾಯಕಾರಿ ಅಂತ ನಂಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಇದು ಹೀಗೆ ಮುಂದುವರಿದ್ರೆ ಮತ್ತೆ ನಮ್ಮ ಹಿಂದೂಗಳು ಇಲ್ಲಿ ಕಡಿಮೆ ಆಗ್ಬಹುದು ಅಂತ ನನ್ನ ಒಂದು ಅನಿಸಿಕೆ. ಇದಕ್ಕೂ ನಮ್ಮ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಬೇಕು. ಮತ್ತೆ ಹೀಗೆ ಅವರು ಯಾವ ಆಧಾರದ ಮೇಲೆ ಇಲ್ಲಿ ನಿಲ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದನ್ನು ತಡೆಗಟ್ಟುವಂತ ಪ್ರಯತ್ನ ಆಗ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ದೇಶದ ಹಾನಿ ಮಾಡ್ಲಿಕ್ಕೆ ಅಥವಾ ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆ ಎಲ್ಲ ಮಾಡ್ಲಿಕ್ಕೆ ದೊಡ್ಡದಾಗಿ ಒಂದು ಪ್ಲಾನ್ ಹಾಕ್ತಾ ಇದ್ದಾರೆ ಅಂತ ಇದನ್ನೆಲ್ಲ ನೋಡುವಾಗ ಏನಂತ ಅನಿಸ್ತದೆ ನಿಮ್ಗೆ? ಆಗಿರ್ಬೋದು, ಅವರು ಆ ಮನಸ್ಥಿತಿಯಲ್ಲಿ ಇಲ್ಲಿ ಬಂದು ನೆಲೆಸಿರ್ಬಹುದು. ಅಥವಾ ಇಲ್ಲಿ ಅವರ ಕಮ್ಯುನಿಟಿ ಜಾಸ್ತಿ ಆಗಿ ಅವರೇ ಒಂದು ಆಳ್ವಿಕೆ ಮಾಡುವಂತ ಹಾಗೆ ಅವರ ಮನಸ್ಸಿನಲ್ಲಿ ಇರ್ಬೋದು. ಅದೇ ನಾವು ತುಂಬಾ ಜಾಗರೂಕರಾಗಿ ಇದನ್ನು ತಡೆಗಟ್ಟುವಂತ ಪ್ರಯತ್ನವನ್ನು ಮಾಡ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಸರ್, ಇದರ ಬಗ್ಗೆ ವಿರುದ್ಧವಾಗಿ ಧ್ವನಿ ಎತ್ತಿದ ಪುನೀತ್ ಕೆರೆಳ್ಳಿ ಆಗಿರ್ಬೋದು ಅಥವಾ ಹಿಂದೂ ನಾಯಕರು, ಅವರ ಮೇಲೆ ಕೇಸ್ ಆಗ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಯಾಕೋಸ್ಕರ ಇದಿರ್ಬೋದು? ಯಾಕಂದ್ರೆ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ತಿಲ್ಲ. ಬಾಂಗ್ಲಾ ವಲಸಿಗರ ಮೇಲೆ ಖಾಲಿ ಅದರ ವಿರುದ್ಧ ಮಾತಾಡಿದವರ ಬಗ್ಗೆ ಇದು ಕ್ರಮ ಕೈಗೊಳ್ತಾ ಇದ್ದಾರೆ. ನನ್ನ ಲೆಕ್ಕದಲ್ಲಿ ಇದು ತುಂಬಾ ತಪ್ಪು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇದು ಒಂದು ದೇಶದ ಬಗ್ಗೆ ಅವರು ಧ್ವನಿ ಎತ್ತುದು, ಖಾಲಿ ಒಂದು ಹಿಂದುತ್ವ ಅಂತ ಅಲ್ಲ. ಅಂದ್ರೆ ನಮ್ಗೆ ಇಲ್ಲಿ ದೇಶದ ಭದ್ರತೆಯ ಬಗ್ಗೆ ಮಾತಾಡೋ ಹಾಗೆ ಸರ್ಕಾರ ಕೂಡ ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೇಕಂತ ನನ್ನದೊಂದು ಅನಿಸಿಕೆ. 2,000 ಕೊಟ್ರೆ ಅವರಿಗೆ ಆಧಾರ್ ಕಾರ್ಡ್, ಅವರಿಗೆ ಬ್ಯಾಂಕ್ ಲೋನ್, ಪಾನ್ ಕಾರ್ಡ್ ಎಲ್ಲ ಕೊಡ್ತಿದ್ದಾರೆ. ಇದನ್ನೆಲ್ಲ ನೋಡುವಾಗ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ ಅಂತ ಏನ್ ಮಾಡ್ತಿದ್ದಾರೆ? ಇದು ಹಣಕ್ಕೋಸ್ಕರ ಈ ಕೆಲಸ ಮಾಡ್ಲಿಕ್ಕೆ ಹೋಗಿ ಮುಂದೆ ನಮ್ಮ ದೇಶವನ್ನೇ ಮಾರುವಂತ ಪರಿಸ್ಥಿತಿ ಬರಬಹುದು. ಅದಕ್ಕೆ ನಾನು ಹೇಳುದು ಏನಂದ್ರೆ ಇಂಥ ಅಧಿಕಾರಿಗಳನ್ನು ಯಾರಂತ ಗುರುತಿಸಿ ಅವರ ಮೇಲೆ ಕ್ರಮ ಜರುಗಿಸುವುದು ಒಳ್ಳೆಯದು.
ಹಾಗಾದ್ರೆ ಮಾತ್ರ ಸರಿ ಆಗ್ತದೆ. ಹಾ ಖಂಡಿತ, ಹಾಗಾದ್ರೆ ಮಾತ್ರ ನಮ್ಗೆ ಇದರಲ್ಲಿ ಒಂದು ಇದರ ಹಿಂದೆ ವೋಟ್ ಬ್ಯಾಂಕ್ಗೋಸ್ಕರ ಇದ್ರ ಬಗ್ಗೆ ಯಾರು ಸರ್ಕಾರ ಮಾತಾಡ್ತಿಲ್ವ ಅಂತ ನಿಮ್ಗೆ ಏನಾದ್ರು ಅನಿಸ್ತಿದ್ಯಾ? ಇಲ್ಲ, ವೋಟ್ ಬ್ಯಾಂಕ್ ಅಂತ ಅಲ್ಲ. ಯಾಕೆಂದ್ರೆ ಸರ್ಕಾರ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಯಾಕೆಂದ್ರೆ ಇದನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿ ಇದರ ಬಗ್ಗೆ ಒಂದು ಕ್ರಮ ಕೈಗೊಳ್ಳುವುದು ಒಳ್ಳೆಯದು. ವೋಟ್ ಬ್ಯಾಂಕ್ ಅಂತ ಹೋದ್ರೆ ಮುಂದೊಂದು ದಿನ ನಾವು ಹೊರಗೆ ಹೋಗಿ ನಿಲ್ಬೇಕು ಅಂತ ಆಗುವಂತ ಪರಿಸ್ಥಿತಿ ಬರ್ಬೋದು. ಓಕೆ ಸರ್, ಧನ್ಯವಾದ. ಓಕೆ, ಥ್ಯಾಂಕ್ ಯು.